ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್. ಸ್ನೇಹಿತರೆ, ಇವತ್ತು ಬಂದು ಬೆಳಿಗ್ಗೆ 6 ಗಂಟೆಗೆ ಪಿಕಪ್ ಇತ್ತು. ಬಟ್ ಅಲ್ಲಿ ಏನಂದರೆ ಏರ್ಪೋರ್ಟಿಂದ ನನಗೆ ಪಿಕಪ್ ಇದ್ದಿದ್ದು 7:15. ಆದರೆ ನನಗೆ ಅದಕ್ಕಿಂತ ಮೊದಲು ಇನ್ನೊಂದು ಮಂಗಳೂರಿಂದ ಪಿಕಪ್ ಮಾಡಿ ಏರ್ಪೋರ್ಟ್ ಡ್ರಾಪ್ ಇತ್ತು. ಹಾಗಾಗಿ ಸ್ನೇಹಿತರೆ, ಬೆಳಿಗ್ಗೆ 6 ಗಂಟೆಗೆ ಏರ್ಪೋರ್ಟು ಡ್ರಾಪ್ ಹೋಗ್ತಾಯಿದ್ದೀನಿ, ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಸ್ಟಮರ್ನ ಪಿಕಪ್ ಮಾಡಿ ಏರ್ಪೋರ್ಟು ಡ್ರಾಪ್ ಮಾಡಬೇಕು. ಅವ್ರಿಗೆ ಡ್ರಾಪ್ ಮಾಡಿ ನನಗೊಂದು ಅನುಕೂಲ ಆಗ್ತದೆ. ಯಾಕಂದ್ರೆ ನನಗೆ ಹೆಂಗೋ ಹೋಗಿತ್ತು, 7:15 ಹೋಗಿತ್ತು. ಆದರೆ ನಾನೀಗ 6 ಗಂಟೆಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ನನಗೂ ಸಹ ಒಂದು ಅನುಕೂಲ ಆಗ್ತದೆ. ಯಾಕಂದರೆ ರೆಸ್ಟ್ ಇಲ್ಲ, ನಿನ್ನೆ ಬಂದಿದ್ದಷ್ಟೇ ನಿದ್ದೆ ಇಲ್ಲ ಕರೆಕ್ಟಾಗಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ರೆಸ್ಟ್ ಇಲ್ಲ. ಪುನಃ ಇದು ಟ್ರಿಪ್ಪು, ಯಾಕಂದರೆ ನಮ್ಮ ತಮ್ಮನ ಗಾಡಿಗೆ ಅಂತೇಳಿ ಹೇಳಿಸ್ಕೊಂಡಿದ್ದೆ. ಆದರೆ ಅದು ಬರುವಾಗ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಇದಕ್ಕೂ ನಾನೇ ಪಿಕಪ್ಗೆ ಹೋಗ್ತಾಯಿದ್ದೀನಿ. ಪುನಃ 3 ದಿನ ಹೋಗ್ಬೇಕೀಗ. ಇದೆಲ್ಲ ಟೆಂಪಲ್ ಟೂರ್ ಇದೆ ಸ್ನೇಹಿತರೆ. ಟೆಂಪಲ್ ಟೂರು ಮಾಡಬೇಕು. ರೆಸ್ಟ್ ಇಲ್ಲ. ಬಂದರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಎಲ್ಲ ಬರುತ್ತೆ, ಇಲ್ಲಾಂದರೆ ಒಂದು ಬರಲ್ಲ. ಏನು ಮಾಡೋದು, ಬಂದಾಗ ಮಾಡಿಬಿಡೋದು ಟ್ರಿಪ್ಪು. ಬರ್ದಿದ್ದಾಗ ಖಾಲಿ ಕೂತ್ಕೊಳ್ಳೋದಿದ್ದೇ ಇದೆ. ಅದಕ್ಕೋಸ್ಕರ ಮತ್ತೆ ಬಿಡೋಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಬೇರೆ ಎಲ್ಲ ನಮ್ದು ಇದ್ದಿದ್ದೇ ರಾಗ, ಅದು ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇದನ್ನು ಪುನಃ ನಾನು ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇದು ಕಸ್ಟಮರ್ ಬಂದು 7:15 ಬರುತ್ತೆ. ನಂದು ಆ ಕಸ್ಟಮರು 7:15 ಫ್ಲೈಟ್ ಬರುತ್ತೆ. 7:15ಗೆ ಪಿಕಪ್ ಮಾಡಿದ್ರೆ ಆಯಿತು. ಸ್ನೇಹಿತರೆ, ನಾನೀಗ ನಂದು ಏರ್ಪೋರ್ಟ್ ಇದು ಪಿಕಪ್ ಇದು ಲೊಕೇಶನ್ ಬಂದಾಯಿತು. ಇದು ಬಂದು ಮಲ್ಲಿಕಟ್ಟೆ ಅಂತೇಳಿ, ಮಲ್ಲಿಕಟ್ಟೆಯಲ್ಲಿ ಜಾರ್ಜ್ ಮರ್ಟಿಸ್ ರೋಡು ಸ್ನೇಹಿತರೆ. ಇಲ್ಲಿಂದ ಪಿಕಪ್ ಮಾಡಿ ಏರ್ಪೋರ್ಟ್ ಡ್ರಾಪ್ ಇದೆ. ಏರ್ಪೋರ್ಟ್ ಡ್ರಾಪ್ ಮಾಡಿ ವಾಪಸ್ಸು 3 ದಿನದ ಡ್ಯೂಟಿ ಪಿಕಪ್ ಮಾಡಬೇಕು. ಅಲ್ಲಿಂದ 7:15ಗೆ ಪಿಕಪ್ಪು. ಇದು ಬಂದು ಪಿಕಪ್ ಲೊಕೇಶನು ಏರ್ಪೋರ್ಟಿದು. ಏರ್ಪೋರ್ಟಿಗೆ ಡ್ರಾಪ್ ಮಾಡುವಂಥದ್ದು ಇದು. ಅಲ್ಲಿಂದ ಪಿಕಪ್ ಮಾಡೋಕ್ಕಿದೆ. ಪಿಕಪ್ ಮಾಡಿ 3 ದಿನ ಅದು ಪಿಕಪ್ ಮಾಡಿ ಬಂದೆ ಸ್ನೇಹಿತರೆ. ಬಂದುಬಿಟ್ಟು ಅವರು ಒಬ್ಬರು ಏರ್ಪೋರ್ಟಿಂದ ಬಂದಿದ್ದಾರೆ, ಇನ್ನು 2 ಜನ ಬೆಂಗಳೂರಿಂದ ಟ್ರೈನಲ್ಲಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಜಂಕ್ಷನ್ ಬಂದಿದ್ದೀನಿ. ಇನ್ನು ಇಬ್ಬರನ್ನ ಅವರು ಮನೆಯವ್ರನ್ನ ಮತ್ತು ಅವರು ಮನೆಯವ್ರ ಹೆಂಡ್ತಿ ಅಕ್ಕ ಅಂತೆ ಮೇಡಮು, ಅವರು 2 ಜನನು ಮೇಡಮ್ ಅವ್ರನ್ನ ಇಲ್ಲಿಂದನೇ ಪಿಕಪ್ ಮಾಡಿದೆ ಜಂಕ್ಷನಿಂದ. ಹಾಗಾಗಿ ಪುನಃ ನನಗೆ ಏರ್ಪೋರ್ಟಿಂದ ಪುನಃ ಜಂಕ್ಷನ್ ಬರಬೇಕಾಯಿತು. ಜಂಕ್ಷನಿಂದ ಪಿಕಪ್ ಮಾಡಿ ಬಂದೆ ಸ್ನೇಹಿತರೆ. ಆದರೆ ಏನು ಮಾಡೋದು, ಬಂದರೆ ಈ ಥರ ಬರ್ತದೆ ಟ್ರಿಪ್ಸು, ಇಲ್ಲಾಂದರೆ ಒಂದು ಬರಲ್ಲ ಸ್ನೇಹಿತರೆ. ನೋಡ್ಬೋದು, ಇದು ಈಗ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಉಡುಪಿ ತೋರಿಸಿಬಿಟ್ಟು ಅಲ್ಲಿಂದ ಸೀದಾ ಕೊಲ್ಲೂರು ಬಂದೆ ಸ್ನೇಹಿತರೆ. ಕೊಲ್ಲೂರು ಬಂದು ಕೊಲ್ಲೂರಲ್ಲಿ ದರ್ಶನ ಆಯಿತು ಅವರಿಗೆ. ದರ್ಶನ ಮಾಡಿ ಪುನಃ ರಿಟರ್ನ್ ಹೋಗಿ ಅಲ್ಲಿಂದ ಒಂದು ಅವ್ರದ್ದು ಸರ್, ನಮ್ಮ ಕಸ್ಟಮರ್ ಏನು ಬಂದಿದ್ದಾರಲ್ಲ ಅವ್ರದ್ದು ಲೆಕ್ಚರರ್ ಅಂತೆ ಇವರು ಸರ್, ಅವ್ರ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ಇದು ಉದ್ಯಾವರದಲ್ಲಿ ಒಳಗಡೆ ಇದೆ ಮನೆ, ತೋಟದಲ್ಲಿ ಮನೆ ಇದೆ. ಲೆಕ್ಚರರ್ ಅಂತೆ, 96 ಇಯರ್ ಅಂತೆ ಅವರಿಗೆ, 96 ವರ್ಷ ಏಜ್ ಪರ್ಸನ್. ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ಅವರು ಅದು ಮುಗಿದ ಮೇಲೆ ವಾಪಸ್ಸು ಉಡುಪಿ ಮಠಕ್ಕೆ ಹೋಗಿದ್ದು, ಏನೋ ಪೂಜೆಯನ್ನು ಹೇಳಿದಾರಂತೆ. ಹಾಗೆ ಸಂಜೆ ಪೂಜೆ ಏನಂತೆ, ಪೂಜೆ ಮುಗಿಸಿ ಮತ್ತೆ ನಮಗೆ ಸೀದಾ ಅವ್ರು ಮಾಡಿದಂಥ ಹೋಟೆಲ್ ಬಂದುಬಿಟ್ಟು ಉಡುಪಿಯಲ್ಲಿ ಎಲ್ಲ ಇದೆ, ಪೂಜೆ ಗೀಜೆ ಎಲ್ಲ ಇಲ್ಲಿ ಉಡುಪಿಯಲ್ಲಿ ಇರ್ತದೆ. ಅವ್ರು ಮಾಡಿದ ಹೋಟೆಲ್ ಮಾತ್ರ ಬ್ರಹ್ಮಾವರದಿಂದ ಮುಂದೆ ಮಾಡಿಬಿಟ್ಟಿದ್ದಾರೆ. ಅದು ಭಾರಿ ಕಷ್ಟ ಆಗ್ತದೆ, ಯಾಕಂದ್ರೆ ಹೋಗೋಕೆ ಯಾವಾಗ ನೋಡಿದ್ರು ರೋಡು ಟ್ರಾಫಿಕ್ಕು, ಮತ್ತು ಅದು ಅಲ್ಲಿ ರೋಡ್ ಬೇರೆ ಕೆಲಸ ಬೇರೆ ಆಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಭಾರಿ ಕಷ್ಟ ಆಗ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.